ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಏನಪ್ಪಾ ಅಂತಂದ್ರೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಷನ್ ಪಾರ್ಟಿಗೆ ಎಲ್ಲರಿಗೂ ಸ್ವಾಗತ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ನಿಮ್ಗೆ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಐ ಹೋಪ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಬಟ್ ಯಾವುದೇ ಇನ್ನೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನು ಡೌಟ್ಸ್ ಇದೆ ಯಾವುದು ಬಂದಿಲ್ಲ. ಸೊ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಏನೇ ಡೌಟ್ಸ್ ಇದ್ರು, ಸೊ ದಟ್ ನಾನು ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವತ್ತಿಂದು ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ಸ್ಗಳು ಇವತ್ತಿನ ವಿಡಿಯೋದಲ್ಲಿ ಏನೇನಿರುತ್ತಪ್ಪ ಅಂತಂದ್ರೆ ನಾವು ಸ್ಟಾಕ್ಸ್ನ ಹೇಗೆ ಯಾವ ಥರ ಸೆಲೆಕ್ಟ್ ಮಾಡ್ಬೋದು, ಅದರಲ್ಲಿ ಮಾರ್ಕೆಟ್ ಯಾವ ಟೈಮಿಗೆ ಓಪನ್ ಆಗುತ್ತೆ, ಯಾವ ಟೈಮಿಂಗ್ ಕ್ಲೋಸ್ ಆಗುತ್ತೆ, ಇದ್ರ ಬ್ರೀಫ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಿಮಗೆ ನಾನು ಚೂರು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ಗಳು ಹೊಸದಾಗಿ ಇದರಲ್ಲಿ ಬರ್ತಾವ. ಸೊ ಒಂದು ಪೆನ್ ಆ್ಯಂಡ್ ಪೇಪರ್ ರೆಡಿ ಇಟ್ಕೊರಿ. ನಾ ಏನೇ ಹೇಳ್ತೀನಿ ಅದೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆಯೋ ಅನ್ನೋದ ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊರಿ. ಸೊ ದಟ್ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ನೀವು ಆ ಟರ್ಮ್ಸ್ಗಳು ಏನ್ ನೇಮ್ಸ್ಗಳು ಅಲ್ಲ, ನೇಮ್ಸ್ ಅಲ್ಲಿ ಟರ್ಮ್ಸ್ಗಳು ಅದೇನದ ನೀವು ರಿಪೀಟೆಡ್ಲಿ ಏನದ ಮಾರ್ಕೆಟ್ನಾಗ ನೀವು ಕೇಳ್ತೀರಿ. ಸೊ ಏನದ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳೋಕೆ ನಿಮ್ಗೆ ಇದಾಗ್ತದೆ. ಪೆನ್ ಆ್ಯಂಡ್ ಪೇಪರ್ ರೆಡಿ ಇಟ್ಕೊರಿ. ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅವ. ಇವತ್ತಿಂದ ಏನು ವಿಡಿಯೋ ಅದ ನೋಡು, ನಾ ಹೇಳೋದು ಭಾಳ ಇಂಪಾರ್ಟೆಂಟ್ ಅದ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ. ಒಂದು ಪೆನ್ ಆ್ಯಂಡ್ ಪೇಪರ್ ರೆಡಿ ಇಟ್ಕೊರಿ. ನಾ ಏನೇನು ಹೇಳ್ತೀನಿ ಪಾಯಿಂಟ್ಸ್ಗಳನ್ನ ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡು ಹೋರಿ. ಓಕೆ. ಸೊ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನದ ಇದೊಂದು ಮನಿ ಕಂಟ್ರೋಲ್ ಅಂತೇಳಿ ಒಂದು ಆ್ಯಪ್ ಲಿಂಕ್ ಅದ. ಏನಂತಂದ್ರೆ www.moneycontrol.com ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗ್ತದೆ. ಈ ಮನಿ ಕಂಟ್ರೋಲ್ ಆ್ಯಪ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಸ್ಟಾಕ್ಸ್ದು, ಇಂಡೆಕ್ಸ್ದು, IPOಸ್ದು ಎಲ್ಲದ್ರದ್ದು ಒಂದು ಏನದ ಮಾರ್ಕೆಟ್ ಏನೇನು ಮಾರ್ಕೆಟ್ ಏನು ನ್ಯೂಸ್ಗಳು ಅದಲ್ಲ ಅದೇನದ ಇದು ನಮ್ಗೆ ಏನದ ರೆಡಿಮೇಡ್. ಈಗ ಎಕ್ಸಾಂಪಲ್ ಈ ಒಂದು ನೀವೇನೋ ಸ್ಟೂಡೆಂಟ್ಸ್ ಇದ್ದೀರಾ, ನೀವೇನು BTech ಸ್ಟೂಡೆಂಟ್ ಇರ್ಬೋದು, ಕಾಮರ್ಸ್ ಸ್ಟೂಡೆಂಟ್ ಇರ್ಬೋದು, ಯಾವುದೋ ಸ್ಟೂಡೆಂಟ್ಸ್ ಇದೆ. ಸೊ ಏನಪ್ಪಾ ಅಂತಂದ್ರೆ ನಾವು ಇವಾಗ ಎಕ್ಸಾಮ್ಸ್ ಇದೆ, ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡ್ತೀವಿ, ಇಂಪಾರ್ಟೆಂಟ್ ನೋಟ್ಸ್ಗಳು ಕಲೆಕ್ಟ್ ಮಾಡ್ತೀವಿ. ಸೊ ನೋಟ್ಸ್ನ ಕಲೆಕ್ಟ್ ಮಾಡಿ ಅದನ್ನ ಸ್ಟಡಿ ಮಾಡಿ ಎಕ್ಸಾಮಲ್ಲಿ ಹೋಗ್ತೀವಿ. ಸೊ ಇದು ಒಂದು ಮನಿ ಕಂಟ್ರೋಲ್ ಏನದ ಇದೊಂಥರ ನಮ್ಗೆ ನೋಟ್ಸ್ ಪ್ರೊವೈಡ್ ಮಾಡ್ತವೆ ರಿಲೇಟೆಡ್ ಟು ಸ್ಟಾಕ್ಸ್, ಇಂಡೆಕ್ಸಸ್, ಅದ್ರ ಆಮೇಲೆ ಡಿಪೆಂಡ್ ಮಾರ್ಕೆಟ್ ಸಿಚುವೇಶನ್ಸ್, ಮಾರ್ಕೆಟ್ದ ಏನಂತಂದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಏನೇನದ ಇದ್ರಲ್ಲ ನಮಗೆಲ್ಲ ಕ್ಲೀನಾಗಿ ಒಂದು ಅಂಡರ್ಸ್ಟ್ಯಾಂಡ್ ಆಗ್ತದೆ ಇದ್ರಾಗ. ಸೊ ಈ ಮನಿ ಕಂಟ್ರೋಲ್ ಏನದ ನಮ್ಗೆ ಒಂಥರ ನೋಟ್ಸ್ ಇದ್ದಂಗೆ. ಸೊ ಇದರಲ್ಲಿ ನೀವು ಸ್ಟಡಿ ಮಾಡೋದಂತ ನಾಳೆ ದಿನದಲ್ಲಿ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗ್ತದ, ಏನದು ಇರ್ತದೆ ಅಂದ್ರೆ ನಮ್ಗೆ ಏನದ ನಾಲೆಜ್ ಬರ್ತದೆ. ಸೊ ಇದು ಮನಿ ಕಂಟ್ರೋಲ್ ಅಂತದ, ರೈಟ್. ಇದರಲ್ಲಿ ಬಂದಾಗ ನಿಮ್ಗೆ ಈ ಥರ ಫಸ್ಟ್ ಓಪನ್ ಮಾಡಿದಾಗ www.moneycontrol.com ಅಂತ ಹೊಡೆದಾಗ ಫಸ್ಟ್ ಇದೇನದು ಪೇಜ್ ಇದು ಓಪನ್ ಆಗ್ತದೆ. ಸೊ ಇಲ್ಲಿ ಬಂದಾಗ ನಿಮ್ ಪರ್ಟಿಕ್ಯುಲರ್ ಯಾವುದೋ ಒಂದು ಸ್ಟಾಕ್ಸ್ ಬಗ್ಗೆ ನಿಮ್ಗೆ ಏನದ ಸರ್ಚ್ ಮಾಡೋದಿರುತ್ತೆ ಅಂತ ತಿಳ್ಕೊರಿ. ಲೈಕ್ ರಿಲಯನ್ಸ್ ತರ ಆಗಲಿ, ಏರ್ಟೆಲ್ ಆಗಲಿ, ಅದಾನಿದಾಗಲಿ, ಯಾವುದೋ ಒಂದು ಟಾಟಾ ಆಗಲಿ, ಯಾವುದೋ ಒಂದು ನಿಮ್ದು ರಿಲೇಟೆಡ್ ಟು ಲೆನ್ಸರ್ ಅಂಡ್ ಟರ್ಬೋ ಆಗಲಿ, ಯಾವುದೇ ಒಂದು ಸ್ಟಾಕ್ಸ್ನ ನೀವು ಏನದ ಚಾಯ್ಸ್ ಮಾಡಬೇಕಾಗಿತ್ತು, ಅದ್ರ ಸರ್ಚ್ ಬಗ್ಗೆ ಅದ್ರ ಬಗ್ಗೆ ಏನದ ನೀವು ಸ್ಟಡಿ ಮಾಡಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು, ಇಲ್ಲಿ ಬಂದ್ರೆ ಸರ್ಚ್ ಕೋಡ್ಸ್ ಅಂಡ್ ನ್ಯೂಸ್ ಮ್ಯೂಚುವಲ್ ಫಂಡ್ಸ್ ಈ ಥರ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಬಂತು HDFC ಬ್ಯಾಂಕ್, ಲೆನ್ಸರ್ ಅಂಡ್ ಟರ್ಬೋದು, ರಿಲಯನ್ಸ್ದು, ವೇದಾಂತ, TCSದು, ಈ ಥರ ನಿಮ್ಗೆ ಯಾವ್ದು ಸ್ಟಾಕ್ಸ್, ಈಗ ಮಾರುತಿ ಸುಜುಕಿ ಬಂತು, ಮಹೀಂದ್ರ ಬಂತು, ಮೈಕ್ರೋಸಾಫ್ಟ್, ಸಮೃದ್ಧಿ, ಇದು ಎಲ್ಲ ಈ ತರ ನಿಮ್ಗೆ ನಿಮ್ದು ಯಾವುದೇ ಒಂದು ಕಂಪ್ನಿ ಬಗ್ಗೆ ನೀವು ಡೀಟೇಲ್ಸ್ನ ನೀವು ಸ್ಟಡಿ ಮಾಡಬೇಕಾಗಿತ್ತಂದ್ರೆ ಅದರಿಂದ ನೀವು ಇಲ್ಲಿ ಸರ್ಚ್ ಮಾಡ್ರಿ. ಈಗ ಮಹೀಂದ್ರ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಮಹೀಂದ್ರ ಅಂತ ಬ್ಯಾಂಕ್ ಆಫ್, ನಿಮ್ಗೆ ಯಾವುದೇ ಒಂದು ಈಗ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಡೆವಲಪರ್ಸ್, ಮಹೀಂದ್ರ ಹಾಲಿಡೇ ಅಂಡ್ ರಿಸಾರ್ಟ್ಸ್, ಈ ತರ ನಿಮ್ಗೆ ಏನು ಪರ್ಟಿಕ್ಯುಲರ್ ಆಗಿ ಬರ್ತದೆ. ಈಗ ನಾನು ಒಂದು ಎಕ್ಸಾಂಪಲ್ ಸಪೋಸ್ ಅಪ್ಪ ಅಂತಂದ್ರೆ ಈಗ TCS ತಗೊಳ್ಳೋಣ, ರೈಟ್. ಇಲ್ಲಿ TCS ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ TCS ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗ್ತದೆ ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಲಿಮಿಟೆಡ್, ರೈಟ್. ಸೊ ಇದ್ರ ಬಗ್ಗೆ ಏನದ ನಿಮಗೆ ಡೀಟೇಲ್ಸ್ ಕೊಡ್ತದೆ. ಸೊ ಏನಪ್ಪಾ ಅಂತಂದ್ರೆ ಇವಾಗ ಇಲ್ಲಿ ಪ್ರೆಸೆಂಟ್ ಏನದ NSE ಅಂದ್ರೆ ಏನು, NSE ಅಂತಂದ್ರೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದರಲ್ಲಿ BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, BSE ದಾಗ ಏನದ 23,389.85 ಅದ. ಬಟ್ ಅದೇ NSE ಅಲ್ಲಿ ನೋಡಿದಾಗ 23,089.80 ಅದ. ಸೊ ಇಲ್ಲಿ ಪ್ರೈಸ್ ಇಲ್ಲಿ 8.85 ಅದ, ಇಲ್ಲಿ 0.8 ಅದ. ಸೊ 0.5 ಫ್ಲಕ್ಚುಯೇಷನ್ಸ್ ಅದ. ಸೊ ಆಲ್ಮೋಸ್ಟ್ ಇದು ಸಿಮಿಲರ್ ಅದ. ಇನ್ ಕೇಸ್ ಕೆಲವೊಂದು ಟೈಮ್ ಏನಾಗ್ತಪ್ಪ ಅಂತಂದ್ರೆ ಈ BSE ದಾಗ ಮತ್ತೆ NSE ದಾಗಲ್ಲ ಒಂದು 10 to 15 ಪಾಯಿಂಟ್ಸ್ ವೇರಿಯೇಷನ್ಸ್ ಇರ್ತಾವೆ. ಡಿಪೆಂಡ್ಸ್ ಅಪ್ ಅಂದ್ರೆ ಬೇರೆ ಬೇರೆ ಸ್ಟಾಕ್ಸ್ಗಳು ಇದು ಮಾಡಿದಾಗ ನೋಡೋಣ. ಆ ಥರದ್ದು ಏನಾದ್ರು ನಿಮ್ಗೆ ಸಿಕ್ತಂದ್ರೆ ತೋರಿಸ್ತೀನಿ. HDFC ಬ್ಯಾಂಕ್ ಇದು ನೋಡೋಣ ರೀ. ಸೊ ಒಂದೊಂದು ಇಲ್ಲಿ 756 ಅದ, 756.25, ಅದೇ 0.5 ಅಷ್ಟೇ ಏನಾದ್ರು ವೇರಿಯೇಷನ್ ಅದ. ಕೆಲವೊಂದು ಸ್ಟಾಕ್ಸ್ಗಳು ಹೆಂಗಿರ್ತಾವ ಅಂದ್ರೆ BSE ದಾಗ ಒಂದು 50 ರೂಪೀಸ್, ಆಮೇಲೆ NSE ದಾಗ ಒಂದು 50 ರೂಪೀಸ್ ವೇರಿಯೇಷನ್ಸ್ ಇರ್ತವೆ. ಯಾಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ವಾಲ್ಯೂಮ್.
ಇವಾಗ ವಾಲ್ಯೂಮ್, ಇವಾಗ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈಗ ನೀವು ಎಲ್ಲೋ ಒಂದು ಸಪ್ಲೈ ಅಂಡ್ ಡಿಮಾಂಡ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನೋಡ್ರಿ, ನೀವೇನೋ ಮಾರ್ಕೆಟ್ಗೆ ಹೋಗ್ತೀರಿ, ಮಾರ್ಕೆಟ್ ಹೋದಾಗ ಮೇನ್ ಮಾರ್ಕೆಟ್ಗೆ ಹೋದಾಗ ನಿಮ್ಗೆ ಒಂದು 1 kg ಟೊಮೆಟೊ 100 ರೂಪಾಯಿ ಕೊಡ್ತಾರ ಅಂತ ತಿಳ್ಕೊಳ್ಳಿ. ಸೊ 1 kg ಟೊಮೆಟೊ ನಿಮಗೆ ಅಲ್ಲಿ 100 ರೂಪಾಯಿ ಸಿಗ್ತದೆ. ಅದೇ ಒಂದು ಮನಿ ಹತ್ರ ತಂದು ಏನು ಟೊಮೆಟೊ ಮಾಡ್ತಾರಲ್ಲ, ಅವ್ರಿಗೆ ಏನ್ ಮಾಡ್ತಾರೆ, 120 ರೂಪಾಯಿ ಮಾಡ್ತಾರೆ. ಸೊ ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಸಪ್ಲೈ ಅಂಡ್ ಡಿಮಾಂಡ್. ಅಲ್ಲಿ ನೀವು ಹೋದಾಗ ಅಲ್ಲಿ ಕ್ವಾಂಟಿಟಿ ಏನಿತ್ತು, ಹ್ಯೂಜ್ ಕ್ವಾಂಟಿಟಿ ಇತ್ತು, ಅವ್ರು ಕಡಿಮೆ ರೇಟ್ ಮಾಡ್ತಿರು. ನೀವು ಮನಿ ಏನ್ ಹತ್ರ ಏನು ತೊಗೊಂಬರ್ತಾರ, ಅವ್ರು ಕ್ವಾಂಟಿಟಿ ಕಮ್ಮಿ ತೊಗೊಂಬರ್ತೀರ, ಪ್ರೈಸ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಅವ್ರ ಸರ್ವಿಸ್ ಚಾರ್ಜಸ್ ಅದೆಲ್ಲ ಇರ್ತದೆ. ಸೊ ಹಂಗೆ ಇದು ಮಾಡ್ತಾರೆ. ಸೊ ಎಲ್ಲಿ ಜಾಸ್ತಿ ನಿಮಗೆ ಸಪ್ಲೈ ಇರ್ತದೋ ಅಲ್ಲಿ ಏನಾದ್ರೆ ಡಿಮಾಂಡ್ ಅಷ್ಟೇ ಕಮ್ಮಿದಾಗಿರ್ತದೆ. ಎಲ್ಲಿ ಡಿಮಾಂಡ್ ಜಾಸ್ತಿ ಇರ್ತದೆ, ಅಲ್ಲಿ ಸಪ್ಲೈ ಕಮ್ಮಿ ಇತ್ತು ಅಂದ್ರೆ ಅವಾಗ ಪ್ರೈಸ್ ವ್ಯಾಲ್ಯೂನ ಇನ್ಕ್ರೀಸ್ ಆಗ್ತದೆ. ಸೊ ಅದೇ ತರ NSE ಮತ್ತೆ BSE ಒಂದು ಎರಡು ಡಿಫ್ರೆಂಟ್ ಸೆಕ್ಟರ್, ಮೀನ್ಸ್ ಡಿಫ್ರೆಂಟ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಎರಡರಲ್ಲಿ ಏನಾಗ್ತದೆ, ಸ್ವಲ್ಪ ಪ್ರೈಸ್ನಾಗ ಏನೋ ವೇರಿಯೇಷನ್ಸ್ ಇರುತ್ತೆ. ಇಲ್ಲಿ ನೋಡ್ರಿ 0.25 ಅದ, ಇಲ್ಲಿ 0.20 ಅದ. ಸೊ 0.5 ವೇರಿಯೇಷನ್ ಅದ, ಅದು ಜಾಸ್ತಿ ಏನಿಲ್ಲ. ಆಲ್ಮೋಸ್ಟ್ ಒಂದು 0.10%, 0.10% ಅಷ್ಟು ವೇರಿಯೇಷನ್ಸ್ ಅದ. ಇದು ಕೆಲವೊಂದು ಸಿಚುವೇಶನ್ ಏನಿರ್ತದೆ, ಒಂದು 10 to 15 ಪಾಯಿಂಟ್ಸ್, ಆಮೇಲೆ 1%, 2% ಏನೋ ವೇರಿಯೇಷನ್ ಇರ್ತದೆ. ಅದು ಎದಕ್ಕೆ ಇರ್ತಪ್ಪ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ. ಸೊ ಅದು ಚೇಂಜಸ್ ಆಗೋದ್ರಿಂದ ಏನಾದ ಚೇಂಜಸ್ ಇರ್ತದೆ, ರೈಟ್. ಸೊ ಏನಪ್ಪಾ ಅಂತಂದ್ರೆ ಇವಾಗ ಇಲ್ಲಿ ನಿಮ್ಗೆ ಗೊತ್ತಾಯ್ತು, ಸರ್ಚ್ ಈ ತರ ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ನಿಮ್ಗೆ ಏನದ ಈ ಕಂಪ್ನಿದು ಡೀಟೇಲ್ಸ್ ಏನ ಇಲ್ಲಿ ಬರ್ತದೆ, ಯಾವ್ದು ಪ್ರೈಸ್ನಾಗ ಇದಾವ. ಸೊ ಇಲ್ಲಿ ಏನದಪ್ಪ, 2389.80 ಇದು ಪ್ರೈಸ್ ಅದ, ರೈಟ್. ಈ ಪ್ರೈಸ್ ಏನ್ ಪ್ರೈಸ್ ಇದು? ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್. ಅಂದ್ರೆ ಶುಕ್ರವಾರ ದಿನ ಮಾರ್ಕೆಟ್ ಇವತ್ತು ಪ್ರೆಸೆಂಟ್ ವಿಡಿಯೋ ಮಾಡ್ತಿರೋದು ಸ್ಯಾಟರ್ಡೇ ಅದ. ಸೊ ಮಾರ್ಕೆಟ್ ಏನದ ಕ್ಲೋಸ್ ಇರ್ತದೆ. ಸೊ ಹಂಗಾಗಿ ಈ ವ್ಯಾಲ್ಯೂ ಏನದ 2389.80, ಈ ಪ್ರೈಸ್ ಏನದ ನೋಡು, ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಅದ. ಇದು ನಾ ಹೇಳೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಏನದ ಇದು ಮಾರ್ಕೆಟ್ದು ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಅದ, ಓಕೆ. ಅದಕ್ಕೆ ಇನ್ನೊಂದೇನಪ್ಪಾ ಅಂತಂದ್ರೆ LTP ಅಂತಾರೆ. LTP ಅಂತಂದ್ರೆ ಏನು? ಲೇಟೆಸ್ಟ್ ಟ್ರೇಡ್ ಪ್ರೈಸ್, ಓಕೆ. ಇದು LTP ಅಂತಂದ್ರೆ ಏನು? ಲೇಟೆಸ್ಟ್ ಟ್ರೇಡ್ ಪ್ರೈಸ್ ಅಂತಂದ್ರೆ ಏನು? ಮಾರ್ಕೆಟ್ ಅವರ್ಸ್ ನಲ್ಲಿ, ಈಗ ನಾಳೆ ಸಪೋಸ್ ಮಂಡೇ ಮಾರ್ಕೆಟ್ ಓಪನ್ ಆಯ್ತು. ಸೊ ಮಾರ್ಕೆಟ್ ಓಪನ್ ಆಗದ ಇದು 2390, 91, 95, 2400 ಆಗ್ಬೋದು. ಸೊ ಏನ್ ಟ್ರೇಡಿಂಗ್ LTP ಏನಿರುತ್ತೆ, ಚೇಂಜ್ ಆಗೋತ ಹೋಗ್ತದೆ. ಚೇಂಜ್ ಯಾಕಾಗ್ತಪ್ಪ ಅಂತಂದ್ರೆ ಎವ್ರಿ 5 ಮಿನಿಟ್ಸಿಗೆ ಏನದ, 5 ಮಿನಿಟ್ಸ್ 1 ಮಿನಿಟ್ಗೆ ಏನದ ಮಾರ್ಕೆಟ್ ಕ್ಯಾಂಡಲ್ ಅಪ್ಸ್ ಅಂಡ್ ಡೌನ್ ಆಗ್ತಿರುತ್ತೆ, ಹೌದಿಲ್ಲ. ಸೊ ಅವಾಗ ಏನಾಗ್ತದೆ, ಅಲ್ಲಿ LTP ಏನಿಲ್ಲ, ಲೇಟೆಸ್ಟ್ ಟ್ರೇಡೆಡ್ ಪ್ರೈಸ್ ಇರುತ್ತೆ ನೋಡಿ, ಅದು ಚೇಂಜ್ ಆಗೋತ ಹೋಗ್ತದೆ. ಈಗ ಪ್ರೆಸೆಂಟ್ ಏನದಪ್ಪ ಅಂದ್ರೆ ಇದು ಪ್ರೀವಿಯಸ್ ಕ್ಲೋಸ್ ಅದ, ಪ್ರೀವಿಯಸ್ ಕ್ಲೋಸ್ ಪ್ರೈಸ್ ಅದ ಇದು, ಓಕೆ. ಐ ಹೋಪ್ ನಾ ಹೇಳಲ್ತ ಅಂಡರ್ಸ್ಟ್ಯಾಂಡ್ ಆಗಲ್ತ ಅನ್ಕೋತೀನಿ. ಸೊ ಒಂದು ಪೆನ್ ಅಂಡ್ ಪೇಪರ್ ಇಟ್ಕೊರಿ, ಅದೇನು ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಕ್ಲೋಸಿಂಗ್ ಅಂದ್ರೆ ಏನು, ಲೇಟೆಸ್ಟ್ ಟ್ರೇಡ್ ಪ್ರೈಸ್ ಅಂದ್ರೆ ಏನು, ಓಕೆ. ಇದೆಲ್ಲ ಸ್ವಲ್ಪ ನೀವೇನಾದ ನೋಟ್ ಡೌನ್ ಮಾಡ್ಕೊರಿ, ಓಕೆ. ಸೊ ಏನಪ್ಪಾ ಅಂತಂದ್ರೆ ಈಗ ಸಪೋಸ್ ಇಲ್ಲಿ ನೋಡ್ರಿ, ಏನ ಇಲ್ಲಿ 1 ಸೆಕೆಂಡ್ ಗೈಸ್, ಅದೊಂದು ಪೆನ್ ತೆಗಿತೀನಿ, ಸ್ವಲ್ಪ ವೇಟ್ ಮಾಡ್ರಿ. ಓಕೆ. ಸೊ ಇಲ್ಲಿ ಏನದಪ್ಪ ಅಂತಂದ್ರೆ ಮಾರ್ಕೆಟ್ ಎಷ್ಟಾಗ್ಯದ, 2389 ಇಲ್ಲಿ ಕ್ಲೋಸ್ ಆಗ್ಯದ. ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗ್ಯದ, 2389 ಇಲ್ಲಿ ಕ್ಲೋಸ್ ಆಗ್ಯದ. ನೆಕ್ಸ್ಟ್ ಮಾರ್ಕೆಟ್ ಅವರ್ಸ್ ಯಾವಾಗಪ್ಪ? ನಮ್ದು ಮಾರ್ಕೆಟ್ ಅವರ್ಸ್ ಏನದ ಅದೊಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಇದು ಪೆನ್ ಬರ್ತಾ ಇಲ್ಲ, 1 ಸೆಕೆಂಡ್ ಗೈಸ್. ಓಕೆ, ಇರಲಿ, ಅದು ಪೆನ್ ಬರ್ತಾ ಇಲ್ಲ. ಸೊ ಏನಪ್ಪಾ ಅಂತಂದ್ರೆ ಇದು ಮಾರ್ಕೆಟ್ ಏನಂದ್ರೆ ಪ್ರೀವಿಯಸ್ ಕ್ಲೋಸ್ ಪ್ರೈಸ್ ಐತೆ, ಓಕೆ. ಈಗ ಸಪೋಸ್ ನಾಳೆ ಮಾರ್ಕೆಟ್ ಓಪನ್ ಆಗ್ತಾನೆ, ನಾಳೆ ಮಾರ್ಕೆಟ್ ಓಪನ್ ಆಗಿತ್ತು ಅಂದ್ರೆ 2400 ಓಪನ್ ಆಯ್ತು. ಸೊ ಅವಾಗ ಪ್ರೈಸ್ ವ್ಯಾಲ್ಯೂ ಏನಾಗ್ತದೆ, 2400 ಓಪನ್ ಆಗ್ತದೆ. ಓಪನ್ ಅಂದ್ರೆ 2401, 2402, 2450 ಈ ತರ ಆದಾಗ ಅದು ಪ್ರತಿಯೊಂದು, ಈಗ 2450 ಇತ್ತು ಅಂದ್ರೆ ಅದ್ರ ಹಿಂದಿನ ಪ್ರೈಸ್ ಏನಿರ್ತದೆ ಅದು ಲೇಟೆಸ್ಟ್ ಪ್ರೈಸ್ ಏನೋ ಚೇಂಜ್ ಆಗೋತಿರುತ್ತೆ. ಯಾವಾಗ ಚೇಂಜ್ ಆಗ್ತದೆ ಅಂದ್ರೆ ಮಾರ್ನಿಂಗ್ 9:15 ಹಿಡ್ಕೊಂಡು 3:30 ತನ ಏನದ ಈ ಪ್ರೈಸ್ ವ್ಯಾಲ್ಯೂ ಏನದ ಚೇಂಜ್ ಆಗ್ತಿರುತ್ತೆ.
ಯಾವಾಗ ಸ್ಟಾಪ್ ಆಗ್ತಪ್ಪ ಅಂತಂದ್ರೆ ಮಾರ್ಕೆಟ್ ಅವರ್ಸ್ ಆದ್ಮೇಲೆ, ಮಾರ್ಕೆಟ್ ಅವರ್ಸ್ ಯಾವಾಗ ಯಾವಾಗ ಕ್ಲೋಸ್ ಆಗ್ತದೆ ಮಾರ್ಕೆಟ್ 3:30 ಮಾರ್ಕೆಟ್ ಏನದ ಕ್ಲೋಸ್ ಆಗ್ತದೆ. ಸೊ ಅವಾಗ ಇದೆ ಪ್ರೈಸ್ ಏನಿರುತ್ತೆ ಅಂದ್ರೆ ಫಿಕ್ಸ್ ಆಗ್ತದೆ. ಓಕೆ, ಈಗ ನಮ್ದು ಮಾರ್ಕೆಟ್ ಅವರ್ಸ್ ಯಾವಾಗ ಅದಪ್ಪ, ಮಾರ್ಕೆಟ್ ಅವರ್ಸ್ ಯಾವಾಗ ಅದ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಓಪನಿಂಗ್ ಆಗೋದು 9:15. ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದು 9:15, ಕ್ಲೋಸ್ ಆಗೋದು 9:30. ಸೊ ಈ ಆ ಟೈಮಿಗೆ ಏನಾಗ್ತದೆ ಅಂದ್ರೆ ಮಾರ್ನಿಂಗ್ಸ್ ಒಮ್ಮೆಲೆ ನಮಗೆ 9:15 ಮಾರ್ಕೆಟ್ ಓಪನ್ ಆಗ್ತದೆ, ಹ್ಯೂಜ್ ಅಮೌಂಟ್ ಆಫ್ ಏನದ ಫ್ಲಕ್ಚುಯೇಷನ್ಸ್ ಆಗ್ತದೆ. ಎದು ಫ್ಲಕ್ಚುಯೇಷನ್ ಆತಪ್ಪ, ನಂಬರ್ ಆಫ್ ಬೈ ಆರ್ಡರ್ಸ್ ಅಂಡ್ ನಂಬರ್ ಆಫ್ ಸೆಲ್ ಆರ್ಡರ್ಸ್ ಏನದ ಬಲ್ಕ್ ಭಾಳ ಕ್ವಾಂಟಿಟಿ. ಅಂದ್ರೆ ಇವಾಗ ನೋಡ್ರಿ ಮಾರ್ಕೆಟ್ ಸಡನ್ ಆಗಿ ನಾವು ಟ್ರೇಡ್ ಮಾಡ್ಲಿಕ್ಕೆ ಕೂತಾಗ ಏನಾಗ್ತದೆ, ಮಾರ್ನಿಂಗ್ ರಶ್ ಇರ್ತದೆ. ಈಗ ಸಡನ್ ಆಗಿ ಪ್ಲಾಟ್ಫಾರ್ಮ್ದಾಗ ಒಂದು ಟ್ರೈನ್ ಬಂದ್ ನಿಂತಂದ್ರೆ ಹೆಂಗಿರ್ತದೆ, ಏರೋರ್ನು ಜಾಸ್ತಿ ಇರ್ತಾರೆ, ಇಳಿಯೋರ್ನು ಜಾಸ್ತಿ ಇರ್ತಾರೆ. ಅವಾಗ ಏನಾಗ್ತದೆ, ಗೊಂದಲ ಜಾಸ್ತಿ ಆಗ್ತದೆ. ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಆಗೋದ್ರಿಂದ ಏನಾಗ್ತದೆ, ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗ್ತಾವೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವೆ, ಚಾನ್ಸಸ್ ಇರ್ತಾವೆ. ಹಾಗಾಗಿ ಆ ಥರ ರಶ್ ಇರೋದ್ರಿಂದ ಸಪ್ಲೈ ಅಂಡ್ ಡಿಮಾಂಡ್ ಏನದ ಹ್ಯೂಜ್ ಇರುತ್ತೆ. ಆಮೇಲೆ ಫ್ಲಕ್ಚುಯೇಷನ್ಸ್ ಅವಾಗ ಜಾಸ್ತಿ ಇರ್ತದೆ. ಸೊ ಸಪೋಸ್ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ಮಾರ್ಕೆಟ್ 9:15 ಓಪನ್ ಆಯ್ತು. ಇಲ್ಲಿ ಸಮಥಿಂಗ್ ಒಂದು ಪ್ರೈಸ್, ಏನ್ ಪ್ರೈಸ್ ಅಪ್ಪ ಅಂತಂದ್ರೆ ಒಂದು 10 rupees ಓಪನ್ ಆಯ್ತು. ಇಮಿಡಿಯೇಟ್ ಆಗಿ ಒಂದು ಇದು 100 rupees ಹೋಯ್ತು. ಇಮಿಡಿಯೇಟ್ ಆಗಿ ಒಂದು 80 rupees ಬಂತು. ಇಮಿಡಿಯೇಟ್ ಆಗಿ ಮತ್ತೊಂದು 60 rupees ಹೋಯ್ತು. ಇಮಿಡಿಯೇಟ್ ಆಗಿ ಒಂದು 50 rupees ಬಂತು. ಇಮಿಡಿಯೇಟ್ 120 ಹೋಯ್ತು. ಮತ್ತೆ ಮೇಲೆ 100 ಬಂತು. ಈ ತರ ಆದಾಗ ಈಗ ಸಪೋಸ್ ಆಸ್ ಎ ಬಿಗಿನರ್ ಹತ್ರ ಏನಿರುತ್ತೆ, ಅಮೌಂಟ್ ಕ್ಯಾಪಿಟಲ್ ಲೆಸ್ ಇರುತ್ತೆ. ಸೊ ಇವಾಗ 10 rupees ಎಲ್ಲ ಓಪನ್ ಆಯ್ತು. ಇಮಿಡಿಯೇಟ್ ಆಗಿ ಫ್ಲಕ್ಚುಯೇಷನ್ ಇಂದ ಒಂದೇ ಫ್ರಾಕ್ಷನ್ ಆಫ್ ಸೆಕೆಂಡ್, ಸಿಂಗಲ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ಅಲ್ಲೂ ಇದೇನಾದ್ರೆ 100 rupees ಹೋಯ್ತು. ರೈಟ್, ಈ 100 rupees ಹೋದಾಗ ಈಗ ಆಸ್ ಎ ಬಿಗಿನರ್ ಏನ್ ಮಾಡ್ತಾನೆ, ಇಲ್ಲಪ್ಪ ಮಾರ್ಕೆಟ್ ಮೂವ್ಮೆಂಟ್ ಅಪ್ ಸೈಡ್ ಹೋಗ್ಲತ್ತ ಅಂತ ಏನ್ ಮಾಡ್ತಾನೆ, ಇಲ್ಲಿ ಪ್ರೈಸ್ ಪರ್ಚೇಸ್ ಮಾಡ್ಬಿಡ್ತಾನೆ 100. ಸೊ ಇಮಿಡಿಯೇಟ್ ವ್ಯಾಲಿಟಿಲಿಟಿ ಜಾಸ್ತಿ ಇರೋದ್ರಿಂದ ಈ ಸೆಲ್ ಮಾಡೋದು ಜಾಸ್ತಿ ಬಂದ್ರೆ ಇಮಿಡಿಯೇಟ್ ಆಗಿ ಸೀದಾ ಏನಾದ್ರೆ ಡೌನ್ ಆಗಿ ಮತ್ತೊಂದು 20 rupeesಗೂ 60 rupees 80 rupees ಬಂತು. ಅದ್ರ ಇವಾಗ ಏನಾಗ್ತದೆ, ಲಾಸ್ ಆಗ್ತದೆ. ಹೌದಿಲ್ಲ? ಸೊ ಹಂಗಾಗಿ ಈ ತರ ಏನಾದ್ರೆ ರಶ್ ಆಗಬಾರ್ದು ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರ ಪ್ರೀ ಓಪನಿಂಗ್ ಸೆಷನ್ ಅಂತ ಮಾಡಿದ್ರು. ಏನ್ ಮಾಡಿದ್ರು? ಪ್ರೀ ಓಪನಿಂಗ್ ಸೆಷನ್. ಎದಕ್ಕಪ್ಪ ಅಂತಂದ್ರೆ ಅದು ಹೊಸ ಸೆಗ್ಮೆಂಟ್ ಮಾರ್ಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ್ ಸೆಗ್ಮೆಂಟ್ ಅಪ್ಪ ಅಂತಂದ್ರ ಪ್ರೀ ಓಪನಿಂಗ್ ಮಾರ್ಕೆಟ್ ಸೆಷನ್. ಎದಕ್ ಮಾಡಿದ್ರು ಇದು ಅಂತಂದ್ರ, ಈಗ ನಮ್ದು ಮಾರ್ಕೆಟ್ ಓಪನಿಂಗ್ ಯಾವಾಗ ಆಗ್ತದ, 9:15 ಮಾರ್ಕೆಟ್ ಓಪನ್ ಆಗ್ತದ. ರೈಟ್, ಕ್ಲೋಸ್ ಯಾವಾಗ ಆಗ್ತದ, 3:15 ಮಾರ್ಕೆಟ್ ಕ್ಲೋಸ್ ಆಗ್ತದೆ. ರೈಟ್, ಈ 9:15 ಒಮ್ಮೆಲೆ ನಮಗೆ ಈ ತರ ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ ಬಿಗಿನರ್ಸ್ಗೆ ಏನಾಯ್ತು, ಲಾಸ್ ಅಲ್ಲಲ್ತಿತ್ತು. ಆಮೇಲೆ ಯಾವ್ದು ಹ್ಯೂಜ್ ಅಮೌಂಟ್ ಇರೋದು ಅವ್ರಿಗೆ ಏನು ಇದಾಗಂಗಿಲ್ಲ, ಜಸ್ಟ್ ಬಲ್ಕ್ನಾಗ ನಂಬರ್ ಆಫ್ ಕ್ವಾಂಟಿಟೀಸ್, ಹೆವಿ ಕ್ವಾಂಟಿಟೀಸ್ ಹೆವಿ ವಾಲ್ಯೂಮ್ದಾಗ ಏನೋ ಟ್ರೇಡ್ ಆಗೋದ್ರಿಂದ ಫ್ಲಕ್ಚುಯೇಷನ್ಸ್ ಜಾಸ್ತಿ ಅಲ್ಲತಿತ್ತು, ಲಾಸ್ ಅಲ್ತಿತ್ತು. ಸೊ ಹಂಗಾಗಿ ಏನ್ ಮಾಡಿದ್ರು, ಒಂದು ಹೊಸ ಸೆಗ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ್ ಸೆಗ್ಮೆಂಟ್ ಅಪ್ಪ ಅಂತಂದ್ರೆ ಪ್ರೀ ಓಪನಿಂಗ್ ಮಾರ್ಕೆಟ್ ಸೆಕ್ಷನ್. ಏನಪ್ಪಾ ಅಂತಂದ್ರೆ ಪ್ರೀ ಓಪನ್ ಮಾರ್ಕೆಟ್ ಸೆಕ್ಷನ್ ಅಂತಂದ್ರೆ ಇದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ 9 o'clock ಸ್ಟಾರ್ಟ್ ಆಗ್ತದೆ. ಯಾವಾಗ ಸ್ಟಾರ್ಟ್ ಆಗ್ತದೆ? 9 o'clock, ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಗ್ತದೆ. 9 o'clock ಟು ಎಲ್ಲಿ ತನ ಇರ್ತಪ್ಪ ಈ ಪ್ರೀ ಸೆಕ್ಷನ್ ಅಂತ ಯಾವಾಗ ಇರುತ್ತೆ ಅಂದ್ರೆ 9:15 ವರೆಗೂ ಇರ್ತದೆ. ಎಷ್ಟು ಯಾವಾಗ ಓಪನ್ ಆಗ್ತದೆ? 9 o'clock ಓಪನ್ ಆಗಿ 9:15 ವರೆಗೂ ಇರ್ತದೆ ಇದು. ರೈಟ್, ಈ ಪ್ರೀ ಸೆಷನ್ದಾಗ ಏನಾಗ್ತಪ್ಪ ಅಂತಂದ್ರೆ ನಂಬರ್ ಆಫ್ ಆರ್ಡರ್ಸ್, ಲೈಕ್ ಪುಟ್ ಬೈಯರ್ಸ್ ಅಲ್ಲಿ, ಪುಟ್ ಸೆಲ್ಲರ್ಸ್ ಅಲ್ಲಿ, ಬೈ ಆರ್ಡರ್ ಮಾಡೋರು, ಸೆಲ್ ಆರ್ಡರ್ ಮಾಡೋರು, ಏನೇ ಈ ಫ್ಲಕ್ಚುಯೇಷನ್ಸ್ ಇದ್ರು ಈ ಟೈಮ್ ಪೀರಿಯಡ್ ಆಗ್ತದೆ. ಯಾವಾಗ ಆಗ್ತಪ್ಪ ಅಂದ್ರೆ 9 to 9:07 ಈ ಸೆಷನ್ ಅಲ್ಲಿ ಆರ್ಡರ್ ಪ್ಲೇಸ್ ಆಗ್ತಾವ. ಆರ್ಡರ್ ಪ್ಲೇಸ್ ಅಂದ್ರೆ ಏನು? ಬೈ ಆರ್ಡರ್, ಸೆಲ್ ಆರ್ಡರ್ ಇದೇನದ ಪ್ಲೇಸ್ ಆಗ್ತಾವ. ಅದು ಲಕ್ಷದಾಗ, 1000ದಾಗ ಇರ್ಬೋದು, ಲಕ್ಷದಾಗ ಇರ್ಬೋದು, ಕ್ರೋಸ್ದಾಗ ಇರ್ಬೋದು. ಬಟ್ ಅದು ಈ ಪೀರಿಯಡ್ದಾಗ ಏನದ ಬೈ ಆರ್ಡರ್, ಸೆಲ್ ಆರ್ಡರ್ ಏನದ ಎಕ್ಸಿಕ್ಯೂಟ್ ಆಗ್ತಾವ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 9:08 9:08 ಇಂದ ಅಲ್ಲಿಂದ 9:11 9:08 9:11 ಮ್ಯಾಚಿಂಗ್ ಆಗ್ತಾವ. ಮ್ಯಾಚಿಂಗ್ ಅಂದ್ರೆ ಏನು? ಮ್ಯಾಚಿಂಗ್ ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ, ಒಂದು 100 ಜನ ಬೈ ಮಾಡಿದ್ರು, ಒಂದು 100 ಜನ ಸೆಲ್ ಮಾಡಿದ್ರು. ಸೊ ಅಲ್ಲಿ ಏನಾಯ್ತು? ಈಕ್ವಲ್ ಆಯ್ತು. ರೈಟ್, ಸಪೋಸ್ ಇನ್ ಕೇಸ್ 100 ಜನ ಬೈ ಮಾಡಿದ್ರು, ಇಲ್ಲಿ 200 ಜನ ಸೆಲ್ ಮಾಡಿದ್ರು, ಅವಾಗ ಏನಾಗ್ತದೆ? ಇದು ಮ್ಯಾಚ್ ಆಗ್ತದ? ಇಲ್ಲ. ಇಲ್ಲಿ ಏನ್ ಕಮ್ಮಿ ಆಯ್ತು? ಬೈಯರ್ಸ್ ಕಮ್ಮರ. ಓಕೆ, ಇಲ್ಲಿ ಬೈಯರ್ಸ್ ಕಮ್ಮರ, ಸೆಲ್ಲರ್ಸ್ ಜಾಸ್ತಿ ಅರ. ಸೊ ಅವಾಗ ಏನಾಗ್ತದೆ? ಮಾರ್ಕೆಟ್
ಮ್ಯಾಚ್ ಆಗಲ್ಲ. ಸಡನ್ ಆಗಿ ಏನಾಗ್ತದೆ, ನಾ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋದಾಗ ಹೇಳ್ತಿರ್ಬೇಕು, ಗ್ಯಾಪ್ ಅಪ್ ಓಪನ್ ಆಗ್ತದೆ, ಗ್ಯಾಪ್ ಡೌನ್ ಓಪನ್ ಆಗ್ತದೆ. ಆ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಓಪನ್ ಆಗದೆ ಈ ಸೆಕ್ಷನ್ ಇಲ್ಲ. ಈ ಪ್ರೀ ಸೆಕ್ಷನ್ದಾಗ ಏನು ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗ್ತಾವ ನೋಡು, ಅದ್ರ ಬೇಸಿಸ್ ಮ್ಯಾಗ ಏನದ ಗ್ಯಾಪ್ ಡೌನ್ ಅಂಡ್ ಗ್ಯಾಪ್ ಅಪ್ ಓಪನ್ ಆಗ್ತಾವ. ಓಕೆ, ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಬಗ್ಗೆನೂ ನಿಮ್ಗೆ ಏನದ ನಾ ತಿಳಿಸ್ಕೊಡ್ತೀನಿ. ಗೊತ್ತಾಯ್ತಾ? ಇಲ್ಲಿ ಮಾರ್ಕೆಟ್ ಏನಾಗ್ತದೆ, 9 o'clock ಪ್ರೀ ಸೆಷನ್ ಓಪನ್ ಆಗಿ 9:07 ವರೆಗೂ ಆರ್ಡರ್ ಪ್ಲೇಸ್ ಆಗ್ತಾವ. ಈ 9:08 to 9:11 ವರೆಗೂ ಆರ್ಡರ್ ಏನದ ಮ್ಯಾಚ್ ಆಗ್ತಾವ. ಅಂದ್ರೆ ಬಯರ್ಸ್ ಎಷ್ಟು ಡಿಮಾಂಡ್ ಅರ, ಸೆಲ್ಲರ್ಸ್ ಎಷ್ಟು ಸಪ್ಲೈ ಅದ, ಮೀನ್ಸ್ ಬಯರ್ಸ್ ಎಷ್ಟು ಮಂದಿ ಅರ, ಸೆಲ್ಲರ್ಸ್ ಎಷ್ಟು ಮಂದಿ ಅರ. ಸೊ ಅದ್ರ ಬೇಸಿಸ್ ಮ್ಯಾಗ ಏನ ಮ್ಯಾಚಿಂಗ್ ಆಗ್ತಾವ. ಈಗ 100 ಮಂದಿ ಬೈ ಮಾಡೋದು, 100 ಮಂದಿ ಖರೀದಿ ಮಾಡೋದು ಅಂದ್ರೆ ಇನ್ನ 100 ಉಳಿತದೆ. ಇಲ್ಲಿ 100 ಏನಾರ ಉಳಿತು. ಸೊ ಈ 100 ಉಳಿದಾಗ ಅದು ಏನ ಸೆಲ್ಲರ್ಸ್ ಜಾಸ್ತಿ ಇರ. ಸೊ ಅವಾಗ ಏನದ ಗ್ಯಾಪ್ ಡೌನ್ ಓಪನ್ ಆಗ್ತದೆ. ಈಗ ಸಪೋಸ್ ಏನಾಯ್ತು, 100 ಬಯರ್ಸ್ ಅರ, ಇಲ್ಲಿ 50 ಸೆಲ್ಲರ್ಸ್ ಅರ, ಅಂದ್ರೆ ಸೆಲ್ ಮಾಡೋರು ಕಮ್ಮಿ ಹರ ಇಲ್ಲಿ. ಸೊ ಹಂಗಾದ್ರೆ ಬಯರ್ಸ್ ಏನದ ಗ್ಯಾಪ್ ಅಪ್ ಓಪನ್ ಆಗ್ತದೆ. ಈ ತರ ಆಗ್ತದೆ, ಅವ್ ಮ್ಯಾಚ್ ಆಗಲ್ಲ. ಸೊ ಆಮೇಲೆ ನೆಕ್ಸ್ಟ್ ಮತ್ತೆ ಇಮಿಡಿಯೇಟ್ ಆಗಿ ಮಾರ್ಕೆಟ್ 9:15 ಓಪನ್ ಆದಾಗ ಮತ್ತೆ ಇಲ್ಲಿ ಏನು ಬಯರ್ಸ್ ಆಡ್ ಆಗ್ಬೋದು ಅಥವಾ ಸೆಲ್ಲರ್ಸ್ ಆಡ್ ಆಗ್ಬೋದು. ಅದು ನೆಕ್ಸ್ಟ್ ಥಿಂಗ್, ಅದು ಏನದ ಡಿಪೆಂಡ್ಸ್ ಅಪಾನ್ ದ ನೆಕ್ಸ್ಟ್ ಯಾವ ತರ ಓಪನ್ ಆಗ್ತದೆ ಅದ್ರ ಮೇಲೆ ಏನದ ಮಾರ್ಕೆಟ್ ಹೋಗ್ತದೆ. ಸೊ ಈ ತರ ನಾ ಹೇಳೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಸೊ ಪ್ರೀ ಸೆಷನ್ ಮಾರ್ಕೆಟ್ನಾಗ ಏನಾಗ್ತದೆ, 9 to 9:15 ಆರ್ಡರ್ ಪ್ಲೇಸ್ಗಳು ಆಗ್ತವ. 9:08 to 9:11 ಆರ್ಡರ್ ಮ್ಯಾಚ್ ಆಗ್ತವ. ಆಮೇಲೆ 9.4 ಏನಿರ್ತೋ ಅದು ಬೈಯಿಂಗ್ ಸೆಲ್ಲಿಂಗ್ ಏನಿರ್ತೋ ಅದು ಮ್ಯಾಚ್ ಆಗ್ತದೆ, ರೈಟ್. ಇದು ಆದ್ಮೇಲಪ್ಪ ಅಂತಂದ್ರೆ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 9:15 ಮಾರ್ಕೆಟ್ ಓಪನ್ ಆಯ್ತು. 9:15 to 3:30 ಇದೇನದ ಮಾರ್ಕೆಟ್ ಅವರ್ಸ್. ಇದು 9 to 9:15 ಆಯ್ತು, ಪ್ರೀ ಓಪನ್ ಸೆಷನ್ ಆಯ್ತು. ಓಕೆ, ಇದು ನೀಟ್ ನೋಡ್ಕೊಳ್ರಿ. ಇಲ್ಲಿ ಬರೀತೀನ ಮಾರ್ಕೆಟ್ ಓಕೆ, ಇದು ಮಾರ್ಕೆಟ್ ಪ್ರೀ ಸೆಷನ್ ಯಾವಾಗಲಿಂದ 9 to 9:15 9 to 9:15, ರೈಟ್. ಫಾಂಟ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ಮಾರ್ಕೆಟ್ ಪ್ರೀ ಸೆಷನ್ 9ರಿಂದ 9 ಪ್ರೀ ಸೆಷನ್ 9ರಿಂದ 9:15. ಅದಾದ್ಮೇಲೆ ಮಾರ್ಕೆಟ್ ಅವರ್ಸ್ ಯಾವಾಗಪ್ಪ? ಮಾರ್ಕೆಟ್ ಅವರ್ಸ್ ಯಾವಾಗಪ್ಪ ಅಂದ್ರೆ 9:15 to 3:30 ಇದು ಮಾರ್ಕೆಟ್ ಅವರ್ಸ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 3:30 ಇಂದ 4 o'clock ಇದು ಬ್ರೋಕರ್ಸ್ ಅವರ್ಸ್ ಅಂದ್ರೆ ಇದು ಬ್ರೋಕರ್ಸ್ ಅವರ್ಸ್ ಅಂತಾರೆ. ಬಟ್ ಇದು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಇವಾಗ. ಅದ್ರ ಮುಂದೆ ಏನದ ಎಕ್ಸ್ಪ್ಲೋರ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ 4 to ನೆಕ್ಸ್ಟ್ ಡೇ 9 o'clock. ನೆಕ್ಸ್ಟ್ ಡೇ 9 o'clock ಏನದ ನೋಡು, ಈ ಸೆಕ್ಷನ್ ಇದಕ್ಕೆ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ 4 ಗಂಟೆಯಿಂದ ನೆಕ್ಸ್ಟ್ ಡೇ 9 ಗಂಟೆವರೆಗೂ ಇದಕ್ಕೇನಪ್ಪಾ ಅಂತಂದ್ರೆ ಆಫ್ಟರ್ ಮಾರ್ಕೆಟ್ ಅವರ್ಸ್. ಇದಕ್ಕೇನಂತಾರ ಆಫ್ಟರ್ ಮಾರ್ಕೆಟ್ ಅವರ್ಸ್. ಇದಕ್ಕೆ ಇನ್ನೊಂದು ಶಾರ್ಟ್ ಫಾರ್ಮ್ ದಾಗ ಏನಂತಾರ AMO, ಆಫ್ಟರ್ ಮಾರ್ಕೆಟ್ ಅವರ್ಸ್. ಓಕೆ, ಆಫ್ಟರ್ ಮಾರ್ಕೆಟ್ ಅವರ್ಸ್. ಇದು ಆಫ್ಟರ್ ಮಾರ್ಕೆಟ್ ಅವರ್ಸ್ ಒಳಗ ನೀವು ಟ್ರೇಡ್ ಮಾಡಬಹುದು. ಎಸ್, ಮಾಡಬಹುದು. ಏನಪ್ಪಾ ಅಂತಂದ್ರೆ ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್. ಆಫ್ಟರ್ ಮಾರ್ಕೆಟ್ AMO ಅಂತಂದ್ರೆ ಏನು? ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್ ಅಂದ್ರೆ 4 ಗಂಟೆ ಆದ್ಮೇಲೂ ನೀವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ನೀವು ಅಂತೀರಿ ಇಲ್ಲ ಮಾರ್ಕೆಟ್ ಕ್ಲೋಸ್ ಇರ್ತದ, ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು ಹೆಂಗ್ ಆಗ್ತದ ಅಂತ. ಎಸ್, ಮಾರ್ಕೆಟ್ ನೀವು ಆಫ್ಟರ್ 4 o'clock ಟಿಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clock ವರೆಗೂ ನೀವು ಮಾರ್ಕೆಟ್ ಏನದ ಆರ್ಡರ್ ಎಕ್ಸಿಕ್ಯೂಟ್ ಮಾಡಬಹುದು. ನೀವು
ಇದು ಎದು ಸಲಕೆಗಪ್ಪ ಅಂತಂದ್ರೆ ದ ಪರ್ಸನ್ ಹೂ ಹ್ಯಾಸ್ ಏನ ಅವ್ರದ್ದೊಂದು ಸ್ವಂತ ಏನ ಅವ್ರದ್ದು ಜಾಬ್ ಮಾಡ್ತಿರ್ತಾರೋ, ಕೆಲವೊಂದು ಏನೋ ಎಕ್ಸ್ವೈಸೆಡ್ ಅವ್ರದ್ದು ಏನೋ ಪರ್ಸನಲ್ ಕೆಲಸ ಇರ್ತಾವ, ಅವ್ರಿಗೆ ಈ ಮಾರ್ಕೆಟ್ ಅವರ್ಸ್ ಅಲ್ಲಿ ಮಾಡಕ್ ಆಗಲ್ಲ, ಆ ಟೈಮಲ್ಲಿ ಜಾಬ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಏನ್ ಮಾಡ್ತಾವ, ಅವ್ರಿಗೆ ಆಗಲ್ಲ. ಸೊ ಅವ್ರಿಗೆ ಅವ್ರ ಪರ್ಪಸ್ ಏನದ ಆಫ್ಟರ್ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡ್ಯಾರ, ಒಂದು ಸೆಗ್ಮೆಂಟ್ ಹೊಸ ಇಂಟ್ರೊಡ್ಯೂಸ್ ಮಾಡ್ಯಾರ. ಸೊ ಇದ್ರಾಗ ನೀವು 4 ಗಂಟೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 9 ಗಂಟೆವರೆಗೂ ನೀವು ಏನದ ಮಾರ್ಕೆಟ್ನಾಗ ಎಕ್ಸಿಕ್ಯೂಟ್ ಮಾಡ್ಬೋದು. ಅದು ನಿಮಗೆ ಮಾರ್ಕೆಟ್ನಾಗ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಯಾವಾಗ ನಿಮ್ಗೆ ಎಕ್ಸಿಕ್ಯೂಟ್ ಆಗ್ತಪ್ಪ ಅಂತಂದ್ರೆ ಸೇಮ್ ಮಾರ್ಕೆಟ್ ಅವರ್ಸ್ನಾಗೆ ಎಕ್ಸಿಕ್ಯೂಟ್ ಆಗ್ತದ, ಬಟ್ ಅದು ಪ್ಲೇಸ್ ಆಗಿರ್ತದೆ ಆರ್ಡರ್. ಆಫ್ಟರ್ ಮಾರ್ಕೆಟ್ ಅವರ್ಸ್ನಾಗ ಆರ್ಡರ್ ಪ್ಲೇಸ್ ಆಗಿರ್ತದೆ, ಬಟ್ ಎಕ್ಸಿಕ್ಯೂಟ್ ಯಾವಾಗ ಆಗ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 9:15ಗೆ ಅದು ಏನದ ಎಕ್ಸಿಕ್ಯೂಟ್ ಆಗ್ತದೆ. ರೈಟ್. ಈಗ ಸಪೋಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ, ಒಂದೇ ಇಂಟ್ರಾಡೇ ಮಾಡೋರು ಇರಲ್ಲ. ಸೊ ಅವ್ರಿಗೆ ಏನದ ಈ ತರ ಆಫ್ಟರ್ ಮಾರ್ಕೆಟ್ ಅವರ್ಸ್ ಏನದ ಇಂಪಾರ್ಟೆಂಟ್ ಅದ. ರೈಟ್. ಇದು ಇಲ್ಲಿವರೆಗೂ ಏನದ ನಾ ಹೇಳಿದ್ದು ನಿಮ್ಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ರೈಟ್. ಸೊ ಟೈಮಿಂಗ್ ಯಾವುದು 9:15 ಇಂದ 9:30ವರೆಗೂ ಮಾರ್ಕೆಟ್ ಟೈಮಿಂಗ್ಸ್ ಅದ. ಮಾರ್ನಿಂಗ್ 9 to 9:15 3 ಸೆಕ್ಷನ್ ಓಪನ್ ಇರ್ತದ. ಅದ್ರ ಮೇಲೆ ಏನದ ನಿಮ್ದು ಬೈ ಆ್ಯಂಡ್ ಆರ್ಡರ್, ಸೆಲ್ ಆರ್ಡರ್ ಪ್ಲೇಸ್ ಆಗ್ತಾವ, ಎಕ್ಸಿಕ್ಯೂಟ್ ಆಗ್ತಾವ. ಓಕೆ. ಇದು ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತಂದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಐಡಿಯಾ ಬರ್ತಾ ಅನ್ಕೋತೀನಿ. ಓಕೆ. ಇದು ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಥಿಂಗ್ ಏನು ಬರ್ತಾವ ಅಂದ್ರೆ, ಈಗ 9:15 ಮಾರ್ಕೆಟ್ ಎಕ್ಸಿಕ್ಯೂಟ್ ಆಯ್ತು. ಓಕೆ. ಕೆಲವೊಂದು ನ್ಯೂಸ್ ಚಾನೆಲ್ ಅಲ್ಲಿ ನೋಡಿರ್ಬೋದು, ಆಮೇಲೆ ಕೆಲವೊಂದು ಇದರಲ್ಲಿ ನೋಡಿರ್ಬೋದು, ಈ ತರ ಊಂಚ್ ಅಂತೇಳಿ ಈ ತರ ಎಲ್ಲೋ ಮೆನ್ಷನ್ ಮಾಡಿರ್ತಾರೆ ಹೆಡಿಂಗ್ಸ್ ಅಲ್ಲಿ. ಲೈಕ್ ನೀವು ಯಾವುದೇ ನ್ಯೂಸ್ ಚಾನೆಲ್ ನೋಡ್ತಿರ್ತೀರ, ಆ ಟೈಮಲ್ಲಿ ಈ ತರ ಕಾಣಿಸ್ತದೆ ನಿಮಗೆ. ಅಂದ್ರೆ ಏನು ಇದ್ರ ಬಗ್ಗೆ ಅಂತಂದ್ರೆ ಅನ್ಚೇಂಜ್ಡ್. ಇದಕ್ಕೇನಂತಾರ, ಅನ್ಚೇಂಜ್ಡ್. ಶಾರ್ಟ್ ಫಾರ್ಮ್ದಾಗ ಊಂಚ್ ಅಂತಾರ. ಈ ಊಂಚ್ ಅಂತ ಇದ್ದಿದ್ದಕ್ಕೆ ಶಾರ್ಟ್ ಫಾರ್ಮ್ದಾಗ ಅನ್ಟ್ರೇಡ್ ಏನಂತಾರ, ಅನ್ಚೇಂಜ್ಡ್ ಅಂತಾರ. ಓಕೆ. ಅನ್ಚೇಂಜ್ಡ್ ಅಂದ್ರೆ ಏನು? ಮಾರ್ಕೆಟ್ ಇಲ್ಲಿ ಏನಾಗ್ಯದ, ಇದು ಇಲ್ಲಿ ನೋಡ್ರಿ, ಮಾರ್ಕೆಟ್ ಇಲ್ಲಿ TCS ಮಾರ್ಕೆಟ್ ಏನಾಗ್ಯದ, ಓಪನಿಂಗ್ ಏನಿತ್ತು ಇಲ್ಲಿ 2389.80. ಇದು ಮಾರ್ಕೆಟ್ ಪ್ರೀವಿಯಸ್ ಕ್ಲೋಸಿಂಗ್ ಟೈಮ್ ಅದ. ಇದು ಪ್ರೈಸ್ ಕ್ಲೋಸಿಂಗ್ ಟೈಮಿಂಗ್ ಏನದ ಈ ಪ್ರೈಸ್ ಇತ್ತು. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಇದೇ ಪ್ರೈಸ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ 2389 ಅಥವಾ 2390, ಜಸ್ಟ್ ₹1 ₹2 ಏನ್ರಿ ಇದೇ ತರ ಓಪನ್ ಆದಾಗ ಇದಕ್ಕೇನಾಗ್ತದೆ, ಅನ್ಚೇಂಜ್ಡ್ ಮಾರ್ಕೆಟ್. ಅನ್ಚೇಂಜ್ಡ್ ಅಂದ್ರೆ ಅದೇ ಲೆವೆಲ್ಗೆ ಮಾರ್ಕೆಟ್ ಓಪನ್ ಆಗ್ಯದ ಅಂತ ಅರ್ಥ. ಇನ್ ಕೇಸ್ ಸಪೋಸ್ 2400 ಓಪನ್ ಆಗಿತ್ತು, ಈ ಪ್ರೈಸ್ ಏನದ 2400 ಓಪನ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಈ ಪ್ರೈಸ್ ಏನಾಯ್ತು 2400 ಓಪನ್ ಆಯ್ತು. ಅದಕ್ಕೆ ಏನಂತಾರೆ, ಗ್ಯಾಪ್ ಅಪ್ ಓಪನಿಂಗ್. ಅದು ಗ್ಯಾಪ್ ಅಪ್ ಓಪನಿಂಗ್ ಅಂತಾರ. ರೈಟ್. ಇನ್ ಕೇಸ್ ಸಪೋಸ್ ಇದೇ 2300 ಓಪನ್ ಆಯ್ತು, ಮಾರ್ಕೆಟ್ ಪ್ರೈಸಿಗೆ ಏನಾಯ್ತು, ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಅಂದ್ರೆ 2389 ಅದ. ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಏನಾಯ್ತು, ಇದು ಮಾರ್ಕೆಟ್ 2300 ಓಪನಿಂಗ್ ಆಯ್ತು ಅಂದ್ರೆ ಅದಕ್ಕೆ ಏನಂತಾರೆ, ಗ್ಯಾಪ್ ಡೌನ್. ರೈಟ್. ಸೊ ಎಷ್ಟು ಪಾಯಿಂಟ್ ಗ್ಯಾಪ್ ಡೌನ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ 389 ರೂಪೀಸ್ ಗ್ಯಾಪ್ ಡೌನ್ ಆಯ್ತು. ಇಲ್ಲಿ ಎಷ್ಟಾಯ್ತಪ್ಪ ಅಂತಂದ್ರೆ 89 ಪ್ಲಸ್ 14 ಪಾಯಿಂಟ್ಸ್ ಏನ 15 ಪಾಯಿಂಟ್ಸ್ ಏನ ಗ್ಯಾಪ್ ಅಪ್ ಆಯ್ತು. 10-12 ಪಾಯಿಂಟ್ಸ್ ಏನಿಂದ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ಹೇಳಿ ಈ ತರ ಆಗ್ತದೆ. ಓಕೆ. ನಾ ಮಾರ್ಕೆಟ್ ಅವರ್ಸ್ನ ಹೇಳ್ತದೆ, ಇಲ್ಲ ಗ್ಯಾಪ್ ಅಪ್ ಓಪನ್ ಆಗ್ಯದ, ಗ್ಯಾಪ್ ಡೌನ್ ಓಪನ್ ಆಗ್ಯದ, ಫ್ಲಾಟ್ ಓಪನ್ ಆಗ್ಯದ. ಫ್ಲಾಟ್ ಓಪನ್ ಅಂದ್ರೆ ಅನ್ಚೇಂಜ್. ಊಂಚ್ ಅಂದ್ರೆ ಏನು, ಅನ್ಚೇಂಜ್ ಅಂದ್ರೆ ಇದೇ ಲೆವೆಲ್ಗೆ 2389 ಅಥವಾ 2390 ರೂಪೀಸ್ಗೆ ಮಾರ್ಕೆಟ್ ಏನೋ ಓಪನ್ ಆಗ್ಯದ ಅಂದ್ರೆ ಅನ್ಚೇಂಜ್ ಅಂದ್ರೆ ಅದೇ ಲೆವೆಲ್ಗೆ ಓಪನ್ ಆಗ್ಯದ ಅಂತ ಹೇಳಿ ಅದು ಅದ್ರ ಅರ್ಥ. ಮಾರ್ಕೆಟ್ ಏನಪ್ಪಾ ಅಂತಂದ್ರೆ ಸಪೋಸ್ ಇಲ್ಲಿ ನೋಡ್ರಿ, ಅರೇಂಜ್ ಮಾಡ್ತೀನಿ ಅನ್ಸುತ್ತೆ. ಸೊ ಮಾರ್ಕೆಟ್ ಪ್ರೆಸೆಂಟ್ ಮಾರ್ಕೆಟ್ ಎಷ್ಟದು 2389 ಅದ. 2380, 2500 ಓಪನ್ ಆಯ್ತು ಅಂದ್ರೆ ಇದಕ್ಕೇನಂತಾರೆ, ಗ್ಯಾಪ್ ಅಪ್ ಓಪನ್ ಆಗ್ತದೆ. 2200 ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗ್ತದೆ. ಇದು ಗ್ಯಾಪ್ ಡೌನ್, ಇದು ಗ್ಯಾಪ್ ಅಪ್. ಐ ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಬರ್ಕೋರಿ. ಅಂದ್ರ ಮಾರ್ಕೆಟ್ ಓಪನಿಂಗ್ ಗಿಂತ ಮೇಲ್ಗಡೆ ಓಪನ್ ಆದ್ರೆ ಅದು ಗ್ಯಾಪ್ ಅಪ್ ಓಪನ್ ಅಂತಾರ. ಓಕೆ. ಸಪೋಸ್ ಹೈಯರ್ ದೆನ್ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್
ಮಾರ್ಕೆಟ್ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಈಸ್ ಏನದ ನೆಕ್ಸ್ಟ್ ಡೇ ಮಾರ್ಕೆಟ್ ಅಬೋ ಹೈಯರ್ ಕ್ಲೋಸಿಂಗ್ ದೆನ್ ಪ್ರೀವಿಯಸ್ ಕ್ಲೋಸಿಂಗ್ ಅಂತಂದಾಗ ಅವಾಗ ಏನಂದ್ರೆ ಗ್ಯಾಪ್ ಅಪ್ ಆತ. ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ಸ್ ಲೋವರ್ ದೆನ್ ಪ್ರೀವಿಯಸ್ ಕ್ಲೋಸಿಂಗ್ ಅದಕ್ಕೇನಂದ್ರೆ ಗ್ಯಾಪ್ ಡೌನ್ ಅಂತಾರೆ. ಮಾರ್ಕೆಟ್ ಓಪನ್ ಎಟ್ ದ ಸೇಮ್ ಪ್ಲೇಸ್ ಅಂದ್ರೆ ಮಾರ್ಕೆಟ್ ಸೇಮ್ ಪ್ಲೇಸಿಗೆ ಓಪನ್ ಆಯಿತು ಅಂತಂದ್ರೆ ಅನ್ಚೇಂಜ್ಡ್ ಅಂದ್ರೆ ಫ್ಲಾಟ್ ಆ ಥರ ಓಪನಿಂಗ್ ಇದಕ್ಕೇನಂತಾರೆ ಅಂತಾರೆ. ಸೊ ಐ ಹೋಪ್ ಇದು ಇಲ್ಲಿವರೆಗೂ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಗ್ಗೆ ಎಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರಾಗ ಇದು ಟ್ರೇಡೆಡ್ ಪ್ರೈಸ್ ಐತಿ. ಇಲ್ಲೊಂದು ಸ್ವಲ್ಪ ಹಂಗೆ ತಳಗ್ ಬರ್ತೀನಿ. ಇಲ್ಲೇನು ಕಾಣಿಸ್ತದ ಡೇ ರೇಂಜ್ ಅಂದ್ರೆ ಲೋ ಈ ಫಸ್ಟ್ ಅಂದ್ರೆ ಡೇ ಒಂದು ದಿನದಾಗ ಮಾರ್ಕೆಟ್ ಲೋ ಎಲ್ಲಿವರೆಗೂ ಇತ್ತು ಅಂದ್ರೆ 2385 ಇದು ಡೇ ಲೋ ಇತ್ತು. ಓಕೆ, ಡೇ ಹೈ ಎಲ್ಲಿತ್ತು 2422 ಅಂದ್ರೆ ಮಾರ್ಕೆಟ್ ಡೇ 2385ಲಿಂದ 2422.10 ಇಲ್ಲಿವರೆಗೂ ಹೈ ಹೋಗ್ಯದ. ಇಲ್ಲಿ 2389 ಈ ಪ್ರೈಸಿಗೆ ಮಾರ್ಕೆಟ್ ಕ್ಲೋಸ್ ಆಗ್ಯದ. ಓಕೆ, ಇದು ಇನ್ನೊಂದ್ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಡೇ ರೇಂಜ್ ಅಂದ್ರೆ ಏನು, ಮಾರ್ಕೆಟ್ ಲೋ ಎಷ್ಟದ ಇಲ್ಲಿ ಲೋ ಈ ತರ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಗ್ಯದ ಅಂತ ಅನ್ಕೋರಿ. ಓಕೆ, ಮಾರ್ಕೆಟ್ ಇಲ್ಲಿ ಎಷ್ಟಿತ್ತು 2385 rupees ಲೋ, 85 rupees ಲೋ. ಮಾರ್ಕೆಟ್ ಹೈ ಎಲ್ಲಿ ತನಕ ಹೋಗ್ಯದ 2422 ಇಲ್ಲಿ ತನಕ ಹೈ ಹೋಗ್ಯದ. ಮಾರ್ಕೆಟ್ ಕ್ಲೋಸ್ ಎಲ್ಲಾಗ್ಯದ ಸಮ್ವೇರ್ ಇಲ್ಲೆಲ್ಲೋ ಕ್ಲೋಸ್ ಆಗ್ಯದ ಅಂದ್ರೆ ಎಷ್ಟು 2389. ಸೊ ಇದು ಕ್ಲೋಸ್ ಆಗ್ಯದ. ಅವಾಗ ಇಲ್ಲಿ ಕ್ಲೋಸ್ ಆಯ್ತಂದ್ರೆ ಅವಾಗ ನಿಮ್ಗೆ ಏನ್ ಕಾಣಿಸ್ತದೆ, ಇಲ್ಲಿ ವಿಕ್ ಕಾಣಿಸ್ತದೆ, ಈ ತರ ವಿಕ್ ಕಾಣಿಸ್ತದೆ. ವಿಕ್ ಕಂಡಾಗ ಇದು ಲೋ ಇರ್ತದೆ. ಅವಾಗ ಇವಾಗ ಸಾರಿ 498 ಆಯ್ತು. ಇರಲಿ ಒಂದು ಸೆಕೆಂಡ್ ನೀಟಾಗಿ ತೋರಿಸ್ತೀನಿ. ಈಗಾಗ ಈ ತರ ಮಾರ್ಕೆಟ್ ಓಪನ್ ಆಗಿತ್ತು. ಸೊ ಇಲ್ಲಿ 2385 ಇದು ಲೋ, ಇದು ಎಲ್ಲಿ ಹೈ ಆಗ್ಯದ 2422, ಕ್ಲೋಸ್ ಎಲ್ಲಾಗ್ಯದ 2389 ರೈಟ್. ಅಂದ್ರೆ ಈ ತರ ವಿಕ್ ಫಾರ್ಮೇಶನ್ ಆಗಿರ್ತದ. ಇಲ್ಲಿ ಬಾಟಮ್ದಾಗ ಇಲ್ಲಿ ಟಾಪ್ನಾಗ ಒಂದೇ ಲೆವೆಲ್ಗೆ ಇರ್ತದ, ಬಾಟಮ್ದಾಗ ಏನ ಈ ತರ ವಿಕ್ ಫಾರ್ಮೇಶನ್ ಆಗಿರ್ತದ. ಓಕೆ, ನಾ ಹೇಳೋದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಇದೇ ಇದ್ರಾಗೆ ನಿಮ್ಗೆ ಕಾಣಿಸೋದು ಡೇ ರೇಂಜ್ ಅಂದ್ರೆ ಒಂದ್ ದಿನದಾಗ ಏನಾಗಿತ್ತು ಮಾರ್ಕೆಟ್ ಎಷ್ಟು ಫ್ಲಕ್ಚುಯೇಷನ್ಸ್. ಇದು 52 ವೀಕ್ಸ್ ಅಂದ್ರೆ ಏನು, ಆಲ್ಮೋಸ್ಟ್ 1 ಇಯರ್. 1 ಇಯರ್ ಅಲ್ಲಿ ಎಷ್ಟು ಇದರದ್ದು 2348 ಇತ್ತು. ಹೈ ಎಷ್ಟು ಹೋಗ್ಯದ 3660 ಹೈ ಹೋಗ್ಯದ. ಲೋ ಎಷ್ಟಿತ್ತು, ಹೈ ಎಷ್ಟು ಹೋಗ್ಯದ, ರೈಟ್. ವಾಲ್ಯೂಮ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಬೈ ಅಂಡ್ ಸೆಲ್. ಈಗ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಜನ ಸೆಲ್ ಮಾಡಿದ್ದಾರೆ, ಏನ್ ಇರುತ್ತೆ ಟ್ರಾನ್ಸಾಕ್ಷನ್ ಆಗಿರ್ತದಲ್ಲ, ನಂಬರ್ ಆಫ್ ಶೇರ್ಸ್ ಎಕ್ಸ್ಚೇಂಜ್ಡ್, ಅದಕ್ಕೆ ಏನಂತಾರೆ ವಾಲ್ಯೂಮ್ ಅಂತಾರೆ. ಈಗ ಸಪೋಸ್ ಇಲ್ಲಿ ಯಾರೊಬ್ಬರು ಬಂದು 100 ಲಾಟ್ಸ್ ಬೈ ಮಾಡಿದ್ರು, ಇಲ್ಲೊಬ್ಬರು 100 ಲಾಟ್ಸ್ ಸೆಲ್ ಮಾಡಿದ್ರು. ಸೊ ಈ ಏನ್ ಟ್ರೇಡ್ ಆಗಿರುತ್ತೆ, ಎಕ್ಸ್ಚೇಂಜ್ ಆಗಿರುತ್ತಲ್ಲ, ಅದು ಕನ್ಸಿಡರ್ ಅಂದ್ರೆ ಇಲ್ಲಿ ಎಷ್ಟು 4,97,09,411 ಇಷ್ಟು ಜನ ಏನದ ಇದು ಏನದ ಶೇರ್ಸ್ ಎಕ್ಸ್ಚೇಂಜ್ ಮಾಡ್ಯಾರ ಈ ಇದ್ರಾಗ. ಈ ಇಯರ್ಸ್ ಯಾವ 50 to 1 ವೀಕ್ ರೇಂಜ್ದಾಗ ಇಷ್ಟು ಜನ ಏನದ ಶೇರ್ಸ್ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಯಾರ ಅಂತೇಳಿ ಅರ್ಥ. ಓಕೆ, ಐ ಹೋಪ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಬಿಡ್ ಪ್ರೈಸ್ ಅಂಡ್ ಆಸ್ಕ್ ಪ್ರೈಸ್. ಇವತ್ತು ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಅದ. ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಯಾವುದು ಈ ತರ ಎಲ್ಲ 0 ಕಾಣಿಸುತ್ತೆ. ನಾಳೆ ನೆಕ್ಸ್ಟ್ ಡೇ ಮಂಡೇ ಮಾರ್ಕೆಟ್ ಓಪನಿಂಗ್ ಆದಾಗ ನಿಮ್ಗೆ ಏನ್ ಕಾಣಿಸ್ತಪ್ಪ ಇಲ್ಲಿ ಕ್ವಾಂಟಿಟಿ, ಪ್ರೈಸ್ ಕ್ವಾಂಟಿಟಿ. ಸೊ ಬೈಯರ್ಸ್ ಇಲ್ಲಿ ಕ್ವಾಂಟಿಟಿ ಅಂತಂದ್ರೆ ಈಗ 1 ಲಾಟ್ 2 ಲಾಟ್ 3 ಲಾಟ್ ಈ ತರ ಬರುತ್ತೆ. ಈ 2389 3 ಲಾಟ್ಸ್ ಇಲ್ಲಿ ಪರ್ಚೇಸ್ ಮಾಡಿದ್ರು, 2389 ಇಲ್ಲಿ 4 ಲಾಟ್ಸ್ ಸೆಲ್ ಮಾಡಿದ್ರು. ಸೊ ಈ ಬಿಡ್ ಅಂಡ್ ಆಸ್ಕ್ ಅಂದ್ರೆ ಬಿಡ್ ಅಂದ್ರೆ ಏನು ಬೈ, ಆಸ್ಕ್ ಅಂದ್ರೆ ಏನು ಸೆಲ್, ರೈಟ್. ಬಿಡ್ ಅಂಡ್ ಆಸ್ಕ್ ಅಂತಂದ್ರೆ ನಿಮ್ಗೆ ಬಿಡ್ ಅಂಡ್ ಆಸ್ಕ್ ಕನ್ಫ್ಯೂಷನ್ ಆಗ್ತಿರ್ತಿರ್ಬೋದು. ಬಿಡ್ ಪ್ರೈಸ್ ಅಂತಂದ್ರೆ ಏನು ಕ್ವಾಂಟಿಟಿ ಬೈಯಿಂಗ್, ಆಸ್ಕ್ ಪ್ರೈಸ್ ಅಂದ್ರೆ ಆಫರ್ ಪ್ರೈಸ್ ಅಂದ್ರೆ ಏನು ಸೆಲ್ಲಿಂಗ್ ಪ್ರೈಸ್ ಅಂತಾರೆ ಅದು. ಓಕೆ, ಸೊ ಇಲ್ಲಿ ಮಾರ್ಕೆಟ್ ಅವರ್ಸ್ನಾಗ ಏನದ ಇಲ್ಲಿ ನಿಮ್ಗೆ ಏನಾದ್ರು ಪ್ರೈಸ್ ಕಾಣಿಸ್ತದೆ, ಇಲ್ಲಿ ಏನಾದ್ರು ಕ್ವಾಂಟಿಟೀಸ್ ಕಾಣಿಸ್ತದೆ. ಸೊ ಆ ಕ್ವಾಂಟಿಟೀಸ್ಗಳೆಲ್ಲ ಚೇಂಜಸ್ ಆಗ್ತಿರ್ತಾವ ಎವ್ರಿ ಸೆಕೆಂಡ್ಸಿಗೆ, ಅದು ನಿಮ್ಗೆ ಏನಾದ್ರು ಇಲ್ಲಿ ಕಾಣಿಸ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್ ಥಿಂಗ್. ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ.
ಇಲ್ಲೇನದ ಮಾರ್ಕೆಟ್ ಓಪನ್ ಎಲ್ಲ ಆಯಿತು 2300 ಓಪನ್ ಆಯಿತು. ಮೀನ್ಸ್ ಓಪನ್ ಆಗ್ಯದ ಅಂದ್ರೆ ಏನು, ಪ್ರೀವಿಯಸ್ ಕ್ಲೋಸ್ ಎಷ್ಟು 2377 ಅದ, ಬಟ್ ಇಲ್ಲಿ ಓಪನ್ ಎಷ್ಟಾಗ್ಯದ 2400. ಅಂದ್ರೆ ಇಲ್ಲಿ ಏನಾಗ್ಯದ ಇದು ಮಾರ್ಕೆಟ್, ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಗೆ ತಿಳಿಸಿದ್ದು ಮಾರ್ಕೆಟ್ ಏನಾಗ್ಯದ ಅಂತ ಹೇಳಿ. ಸೊ 2377ಲಿಂದ ಓಪನ್ ಎಲ್ಲ ಆಗ್ಯದ 2400 ಆಗ್ಯದ. ಅಂದ್ರೆ ಇಲ್ಲಿ ಏನ ಗ್ಯಾಪ್ ಅಪ್ ಓಪನ್ ಆಗ್ಯದ. ಓಕೆ, ಗ್ಯಾಪ್ ಅಪ್ ಓಪನ್ ಆಗ್ಯದ ಇದು ಪ್ರೀವಿಯಸ್ ಇದ್ರಾಗ ಮಾರ್ಕೆಟ್ ಇದ್ರಾಗ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೈ ಎಲ್ಲಿವರೆಗೂ ಹೋಗ್ಯದ 2422 ತನ ಹೈ ಹೋಗ್ಯದ. ಓಕೆ, ಲೋ ಎಲ್ಲಿ ಹೋಗ್ಯದಪ್ಪ ಅಂತಂದ್ರೆ 2385, ಇದು ಲೋ ಆಗ್ಯದ. ಮಾರ್ಕೆಟ್ ಕ್ಲೋಸ್ ಎಲ್ಲ ಆಗ್ಯದ, ಇಲ್ಲದ ಮಾರ್ಕೆಟ್ 2389.80 ಇಲ್ಲಿ ಕ್ಲೋಸ್ ಆಗ್ಯದ. ಯಾವಾಗ 315 ಕ್ಲೋಸ್ ಆಗ್ಯದ ಅಲ್ಲಿ. ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಓಪನ್ ಪ್ರೀವಿಯಸ್ ಓಪನ್ ಹೈ ಲೋ. ಓಕೆ, ವಾಲ್ಯೂಮ್ ಅಂತಂದ್ರೆ ಅವಾಗೇನ ಹೇಳಿದ, ಜಸ್ಟ್ ನಿಮ್ಗೇನ ನಂಬರ್ ಆಫ್ ಶೇರ್ಸ್ ಎಕ್ಸ್ಚೇಂಜ್ ಇದೆ, ನಂಬರ್ ಆಫ್ ಶೇರ್ಸ್ ಏನಾದ್ರು ಎಕ್ಸ್ಚೇಂಜ್ ಆಗಿದ್ದು ಬೈ ಅಂಡ್ ಸೆಲ್. ಸೊ 52 ವೀಕ್ಸ್ ಹೈ ಅಂತಂದ್ರೆ ಏನು 3600 ಈ ಹೈ ಹೋಗಿತ್ತು. 52 ವೀಕ್ಸ್ ಲೋ ಅಂದ್ರೆ 2300. ಇಲ್ಲಿ ನೋಡ್ರಿ ಫೇಸ್ ವ್ಯಾಲ್ಯೂ, ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದ ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು 1. ಸೊ ಫೇಸ್ ವ್ಯಾಲ್ಯೂ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಚೇಂಜ್ ಮಾಡಿರ್ತಾರೆ, ಒಂದೇ ಅದ, ಇದರ ಚೇಂಜ್ ಮಾಡಿಲ್ಲ ಅವರು. ಓಕೆ, ನಾ ಪ್ರೀವಿಯಸ್ ವಿಡಿಯೋದಾಗೆಲ್ಲ ಹೇಳಿದೆ ನಿಮಗೆ, ಅದು ಅದ ನೋಡ್ರಿ ಫೇಸ್ ವ್ಯಾಲ್ಯೂ. ಓಕೆ, ಇದು ಏನಾದ್ರೆ ಕಂಪ್ನಿ ಏನಾದ ಪ್ರಮೋಟರ್ಸ್ ಇರ್ತಾರಲ್ಲ, ಆ ಪ್ರಮೋಟರ್ಸ್ ಏನಂದ್ರೆ ಈ ಫೇಸ್ ವ್ಯಾಲ್ಯೂ ಏನಾದ ಫಿಕ್ಸ್ ಮಾಡಿರ್ತಾರೆ. ಓಕೆ, ಇಲ್ಲಿ ಎಲ್ಲ 20 ಡೇ ಅವರೇಜ್ ವ್ಯಾಲ್ಯೂಮ್ ಅಂದ್ರೆ 20 ಡೇಸ್ ಅವರೇಜ್ ವ್ಯಾಲ್ಯೂಮ್ ಅನ್ನೋದು ಇಷ್ಟು ಜನ ಬೈ ಸೆಲ್ ಏನಾದ ಇದ್ರಾಗ ಮಾಡ್ಯಾರ. ಎಸ್ ಎ ಪರ್ಸೆಂಟೇಜ್ 51.97% ಇದು ಅದ. ಓಕೆ, ಆಲ್ ಟೈಮ್ ಹೈ ಎಷ್ಟಾಗ್ಯದಪ್ಪ ಅಂತಂದ್ರೆ 4592. ಆಲ್ ಟೈಮ್ ಲೋ ಏನದು 103.89. ಅಂದ್ರೆ ಆಲ್ ಟೈಮ್ ಲೋ ಅಂತಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ 103.89. ಇದು ಫೇಸ್ ವ್ಯಾಲ್ಯೂ ಫಿಕ್ಸ್ ಮಾಡಿರ್ತಾರಲ್ಲ ಅಲ್ಲಿಂದ, ಇದು ಆಲ್ ಟೈಮ್ ಲೋ. ಅಲ್ಲಿಂದ ಮಾರ್ಕೆಟ್ ಏನಂದ್ರೆ ಈ ತರ ಹೈ ಹೋಗ್ಯದ ಅಂತೇಳಿ ಇದಿರ್ತದೆ. ಐ ಹೋಪ್ ಇದೆಲ್ಲ ಈ ತರ ಡೀಟೇಲ್ಸ್ ಏನದ ನಿಮ್ಗೆ ಮನಿ ಕಂಟ್ರೋಲ್ದಾಗ ಏನದ ಸಿಗ್ತದ. ಓಕೆ, ಈಗ ಸಪೋಸ್ ಏನಪ್ಪಾ ಅಂತಂದ್ರೆ ಇದು ನಮ್ದು ಯಾವುದೊಂದು ಇದು TCS ಆಯ್ತು. ನಿಮ್ಗೆ ಯಾವುದೇ ಒಂದು ಟ್ರೇಡ್ ನಿಮ್ಗೆ ನೆಕ್ಸ್ಟ್ ಮಹೇಂದ್ರದಾರೆ ಮಾಡ್ಕೋರಿ, ಸುಜುಕಿದಾರೆ ಮಾಡ್ಕೋರಿ, ಅದಾನಿದಾರೆ ಮಾಡ್ಕೋರಿ, ರಿಲಯನ್ಸ್ ದಾರೆ ಮಾಡ್ಕೋರಿ, ಪ್ರತಿಯೊಂದ್ರದ್ದು ಎಲ್ಲ ಸೇಮ್ ಇರುತ್ತೆ. ಇದೇ ತರ ನಿಮ್ಗೇನದ ಈಗ ಕಾಣಿಸ್ತದೆ. ಸೊ ಇದರ ಅಲ್ಲಿ ಏನದ ನಿಮ್ದು ಪ್ರೈಸ್ ಹಿಸ್ಟ್ರಿ ಕಾಣಿಸ್ತದೆ ಫುಲ್ ಯಾವಾಗಿಂದು ಇಲ್ಲ. ಸೊ ಇಲ್ಲೆಲ್ಲ ಡಿ ಅಂದ್ರೆ ಏನು, ಇಲ್ಲಿ ನೋಡ್ರಿ ಡಿ ಅಂದ್ರೆ ಏನಿಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರ್ತದೆ ಡಿವಿಡೆಂಡ್, ಇಂಟರ್ಮ್ ಡಿವಿಡೆಂಡ್ ಫ್ರಮ್ ₹1 ಅಂದ್ರೆ ₹11. ಅಂದ್ರೆ ಯಾವ ಡೇಟಿಗೆ ಕೊಟ್ಟಾರ ಅಂದ್ರೆ 6 ಜೂನ್ 25ದಾಗ ಏನದ ಈ ಕಂಪ್ನಿ, ಯಾವ್ದು ಕಂಪ್ನಿ, TCS ಕಂಪ್ನಿ ಡಿವಿಡೆಂಡ್ ಪ್ರೈಸ್ ಕೊಟ್ಟದ ಎಷ್ಟು ₹11 ಡಿವಿಡೆಂಡ್ ಕೊಟ್ಟದ. ಓಕೆ, ಇಲ್ಲಿ ಎಷ್ಟು ಕೊಟ್ಟದ ₹30 ಡಿವಿಡೆಂಡ್ ಕೊಟ್ಟದ. ಇಲ್ಲಿ ಎಷ್ಟು ಕೊಟ್ಟದ ₹10 ಡಿವಿಡೆಂಡ್ ಕೊಟ್ಟದ. ಇಲ್ಲೇನು ಕೊಟ್ಟದ ಬರ್ತಾ ಇಲ್ಲ, ಇಲ್ಲಿ ಬರ್ತದೆ ಈ ತರ ಡಿವಿಡೆಂಡ್ಸ್. ಡಿ ಇಸ್ ನಥಿಂಗ್ ಬಟ್ ಡಿವಿಡೆಂಡ್ ಅಂದ್ರೆ ಇಲ್ಲಿ ₹10 ಕೊಟ್ಟದ. ಸೊ ಇಲ್ಲಿ ಡಬಲ್ ಆಗ್ಯದ ನೋಡ್ರಿ, ₹11 ಒಂದು ಕೊಟ್ಟದ, 46 ಒಂದು ಕೊಟ್ಟದ. ಸೊ ಈ ಡಿವಿಡೆಂಡ್ ಅಂದ್ರೆ ಪ್ರಾಫಿಟ್ಸ್ ಜಾಸ್ತಿ ಆದಾಗ ಕಂಪ್ನಿ ಏನದ ಡಿವಿಡೆಂಡ್ಸ್ಗಳು ಕೊಡುತ್ತದ. ಸೊ ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ₹11 ಏನದ ನಿಮ್ಮ ಕ್ವಾಂಟಿಟಿ ಒಳಗೆ ಆ್ಯಡ್ ಆಗ್ತದೆ. ಇಲ್ಲೆಲ್ಲ ₹28 ಈ ತರ ಎಲ್ಲ ನಿಮಗೆ ಕೊಟ್ಟಿರ್ತದೆ. ಓಕೆ, ಇದರಲ್ಲಿ ನೀವು ನೋಡ್ಕೋಬಹುದು ಮಾರ್ಕೆಟ್ ಎಲ್ಲಿಂದ ಆಲ್ ಟೈಮ್ ಹೈ ಹೋಗ್ಯದ. ಸೊ ಆಲ್ ಟೈಮ್ ಹೈ ಬಂದಿತ್ತಲ್ಲಿ, ಆಲ್ ಟೈಮ್ ಹೈ ಅಂತಂದ್ರೆ ಇಲ್ಲಿ ಕಾಣಿಸ್ತಾನೆ 4512. ಇಲ್ಲಿ ನೋಡ್ರಿ ಈ NSE ಇದೇನು ಪ್ರೈಸ್ ಇರ್ತಾರೆ ಇಲ್ಲಿ ನೋಡ್ರಿ, ನಾ ಇಲ್ಲಿ ಕರ್ಸರ್ ಮೂವ್ಮೆಂಟ್ ಮಾಡಿದಾಗ ಅಲ್ಲಿ ಪ್ರೈಸ್ ವ್ಯಾಲ್ಯೂ ಚೇಂಜ್ ಆಗ್ತಿರ್ತದೆ. ಓಕೆ, ಆಲ್ ಟೈಮ್ ಹೈ ಎಲ್ಲಿ ಬಂತಪ್ಪ ಅಂದ್ರೆ 4512 ಆಲ್ ಟೈಮ್ ಹೈ. ಈ ರೇಂಜಲ್ಲಿ ಮಾರ್ಕೆಟ್ ಅನ್ನು ಆಲ್ ಟೈಮ್ ಹೈ ಆಗಿತ್ತು. ಇಲ್ಲಿ ತೋರಿಸಿದಲ್ಲ ಆಲ್ ಟೈಮ್ ಹೈ, ಇಲ್ಲಿ ನೋಡಿ 4592. ಸೊ ಈ ನಿಯರೆಸ್ಟ್ ವ್ಯಾಲ್ಯೂ ಇದ್ದಾಗ ಆಲ್ ಟೈಮ್ ಹೈ ಆಗಿತ್ತು. ಸೊ ಇದರದೆಲ್ಲ ನಿಮಗೆ ಬೈ ಪರ್ಫಾರ್ಮೆನ್ಸ್, ಔಟ್ ಹೋಲ್ಡ್, ಅಂಡರ್ ಪರ್ಫಾರ್ಮೆನ್ಸ್ ಎಲ್ಲ ಇದರದೆಲ್ಲ ಡೀಟೇಲ್ಸ್ ನಿಮ್ಗೆ ಏನಾದ್ರು ಇಲ್ಲಿ ಈ ತರ ಇದು ಕೊಡ್ತಾರೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಬೈ ಪರ್ಫಾರ್ಮೆನ್ಸ್ ಜಾಸ್ತಿ ಅಂದ್ರೆ ಬೈ ಮಾಡಿ ಲಾಂಗ್ ಪೊಸಿಷನ್ ಹೋಲ್ಡ್ ಮಾಡಿ ಅನ್ನೋದು ಇಲ್ಲಿ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ದಾಗ ಅದ. ಇಲ್ಲಿ 39% ಏನದ ಬೈಯಿಂಗ್ ಆಪರ್ಚುನಿಟಿ ಇಲ್ಲದ, ಯಾಕಂದ್ರೆ ಲಾಂಗ್ ಟರ್ಮ್ದಾಗ ಇದು ಒಂದು ಚಲೋ ರಿಟರ್ನ್ಸ್ ಕೊಡ್ತಾ ಅಂತೇಳಿ. ಓಕೆ, ಈ ತರ ಎಲ್ಲ ನಿಮ್ಗೆ ಏನದ ಸ್ಟಾಕ್ಸ್ದು ಡೀಟೇಲ್ಸ್ ಏನದ ಇಲ್ಲಿ ಸಿಗ್ತದೆ. ಐ ಹೋಪ್ ನಾ ಏನದ ಇಲ್ಲಿದ ತನ ಹೇಳಿದ ನಿಮ್ಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತೀನಿ. ಸೊ ನೆಕ್ಸ್ಟ್ ಆನ್ ಕಾರ್ಪೊರೇಟ್ ಆಕ್ಷನ್. ಸೊ ಕಾರ್ಪೊರೇಟ್ ಆಕ್ಷನ್ ಇದ್ರ ಯಾವ ತರ ಆಗ್ತದ, ಸೊ ಅದ್ರದ್ದು ಬಗ್ಗೆ ಏನದ ಮುಂದಿನ ವಿಡಿಯೋದಾಗ ನಾ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋನ ಕೊನೆಯವರೆಗೂ ನೋಡಿದಾರೆ ಅನ್ಕೋತೀನಿ. ಏನೇ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಸೊ ದಟ್ ನನಗೇನದ ಹೆಲ್ಪ್ ಆಗ್ತದೆ ಮುಂದಿನ ವಿಡಿಯೋಸ್ಗಳಿಗೆ ಮಾಡ್ಲಿಕ್ಕೆ. ಏನೇ ಮಿಸ್ಟೇಕ್ಸ್ಗಳಿದ್ರು ರೆಕ್ಟಿಫಿಕೇಶನ್ ಮಾಡ್ಕೋತೀನಿ, ತಿದ್ಕೋತೀನಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿರಿ. ಯಾರ್ಯಾರಿಗೆ ಬೇಸಿಕ್ಸ್ ನಾಲೆಜ್ ಬೇಕಾಗಿತ್ತು ಅಂದರೆ ಈ ವಿಡಿಯೋದಾಗ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೂ ಒಂದೇ ಸಲ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ, ರಿಪೀಟೆಡ್ ಆಗಿ 1 2 3 ಟೈಮ್ಸ್ ನೋಡಿ ನಿಮ್ಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ನೆಕ್ಸ್ಟ್ ಪಾರ್ಟಿಂದ ಕಾರ್ಪೊರೇಟ್ ಆಕ್ಷನ್ ಅದರ ಬಗ್ಗೆ ಏನಾದ್ರೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಏನಾದ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.